ಡಬಸ್ಪೇಟೆ ಪೊಲೀಸರ ಚಾಲಾಕಿ ಆಟ ಅನಂತ್ ಕುಮಾರ್ ಹೆಗಡೆ ಬಚಾವ್. A1 ಆರೋಪಿ ಅನಂತ್ ಕುಮಾರ್ ಹೆಗಡೆ ಬಂಧನ ಮಾಡಿದಂತಹ ಡಬಸ್ಪೇಟೆ ಪೊಲೀಸರು ಅನಂತ್ ಕುಮಾರ್ ಹೆಗಡೆಯನ್ನ ಬಿಟ್ಟು ಕಳಿಸಿದ ಡಬಸ್ಪೇಟೆ ಪೊಲೀಸರ ಆಟ. ಡಬಸ್ಪೇಟೆ ಪೊಲೀಸರ ಚಾಲಾಕಿ ಆಟ ಅನಂತ್ ಕುಮಾರ್ ಹೆಗಡೆ ಬಚಾವ್. A1 ಆರೋಪಿ ಅನಂತ್ ಕುಮಾರ್ ಹೆಗಡೆ ಬಂಧನ ಮಾಡದಂತಹ ಡಬಸ್ಪೇಟೆ ಪೊಲೀಸರು ಅನಂತ್ ಕುಮಾರ್ ಹೆಗಡೆಯನ್ನ ಬಿಟ್ಟು ಕಳಿಸಿದಂತಹ ಡಬಸ್ಪೇಟೆ ಪೊಲೀಸರ ಆಟ. ಡಬಸ್ಪೇಟೆ ಪೊಲೀಸರು ಇಷ್ಟೊಂದು ಚಾಲಾಕಿ ಬುದ್ಧಿವಂತರಾಗಿದ್ಯಾವಾಗ? ಡಬಸ್ಪೇಟೆ ಇನ್ಸ್ಪೆಕ್ಟರ್ ರಾಜುಗೆ ಇಷ್ಟೊಂದು ಐಡಿಯಾ ಬಂದಿದ್ದು ಎಲ್ಲಿಂದ? A1 ಆರೋಪಿಯಾಗಿರುವಂತಹ ಹೆಗಡೆಯನ್ನ ಬಚಾವ್ ಮಾಡುವುದಕ್ಕೆ ಇನ್ಸ್ಪೆಕ್ಟರ್ ರಾಜುಗೆ ವಿಶೇಷ ಆಸಕ್ತಿನ ಎನ್ನುವಂತಹ ಅನುಮಾನಗಳು ಈಗ ಕಂಡು ಬರ್ತಾ ಇರುವಂಥದ್ದು. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅನಂತ್ ಕುಮಾರ್ ಹೆಗಡೆ ಅವರು ಹೇಗೆ ಬರ್ತಿದ್ದಾರೆ ಎನ್ನುವಂಥದ್ದು. ಏನಾಯಿತು ಕೇಸು ಅಂತ ನೋಡೋದಾದ್ರೆ, ಬಿಜೆಪಿಯ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಹಾಗೂ ಅವರ ಗನ್ ಮ್ಯಾನ್ ಚಾಲಕ ಮತ್ತು ಅಪರಿಚಿತ ವ್ಯಕ್ತಿಯ ವಿರುದ್ಧ ಹಲ್ಲೆ ಮತ್ತು ಬೆದರಿಕೆಯ ವಿಭಾಗದ ಅಡಿಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಲಾಗಿದೆ. ಮಾಜಿ ಸಂಸದ ಮತ್ತು ಅವರ ಸಹಚರರು ಒಂದೇ ಕುಟುಂಬದ ಕಾರನ್ನ ಬೆನ್ನಟ್ಟಿ ಬೆದರಿಸಿ ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಸೋಮವಾರ ಸಂಜೆ ಈ ಒಂದು ಘಟನೆ ನಡೆದಿದೆ. ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವಂತಹ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಈಗ ಪಚಿತಿ ಎದುರಾಗಿದೆ. A1 ಆರೋಪಿಯಾಗಿದ್ರು ಅನಂತ್ ಕುಮಾರ್ ಹೆಗಡೆ ಅವರು ಡಬಸ್ಪೇಟೆಯ ಪೊಲೀಸರು ಚಾಲಾಕಿತನವನ್ನ ತೋರಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅನಂತ್ ಕುಮಾರ್ ಹೆಗಡೆ ಅವರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ರಾಜುಗೆ ಅದು ಯಾಕಷ್ಟೊಂದು ಆಸಕ್ತಿ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿದೆ. ಹಲ್ಲೆ ಪ್ರಕರಣದಲ್ಲಿ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ A1, ಅನಂತ್ ಕುಮಾರ್ ಹೆಗಡೆ ಗನ್ ಮ್ಯಾನ್ A2, ಅನಂತ್ ಕುಮಾರ್ ಹೆಗಡೆ ಡ್ರೈವರ್ A3 ಆರೋಪಿ. A2, A3 ಆರೋಪಿಯನ್ನ ಅರೆಸ್ಟ್ ಮಾಡಿರುವಂತಹ ಡಬಸ್ಪೇಟೆ ಪೊಲೀಸರು. ಆದ್ರೆ ಸ್ವತಃ ಹಲ್ಲೆ ಮಾಡಿ ನಿಂದಿಸಿದ್ದಂತಹ ಅನಂತ್ ಕುಮಾರ್ ಹೆಗಡೆ ಅರೆಸ್ಟ್ ಇಲ್ಲ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿದೇಶಕ್ಕೆ ಹೋಗಿರುವಂತಹ ಮಾಹಿತಿ ಇತ್ತ. ಜಾಮೀನಿಗಾಗಿ ಕೋರ್ಟ್ಗಾಗಿ ಅರ್ಜಿಯನ್ನ ಸಲ್ಲಿಸುತ್ತಿರುವಂತಹ 3 ಆರೋಪಿಗಳು. ಡಬಸ್ಪೇಟೆ ಠಾಣೆ ಇನ್ಸ್ಪೆಕ್ಟರ್ ರಾಜುಗೆ ಇಷ್ಟೊಂದು ಆಸಕ್ತಿ ಯಾತಕ್ಕೆ? ನಿನ್ನೆ ಡಬಸ್ಪೇಟೆ ಠಾಣೆಗೆ ಬಂದಿದ್ದಂತಹ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ A1 ಆರೋಪಿ ಅನಂತ್ ಕುಮಾರ್ ಹೆಗಡೆಯನ್ನ ಬಿಟ್ಟು A2 ಹಾಗೂ A3 ಆರೋಪಿಯನ್ನಷ್ಟೇ ಬಂಧನ ಮಾಡಿದ್ಯಾಕೆ ಎನ್ನುವಂತಹ ಅನುಮಾನ ಈಗ ಮೂಡಿರುವಂಥದ್ದು. ಎಸ್ ವೀಕ್ಷಕರೇ, ಆಗ್ಲೇ ಹೇಳ್ತಾ ಇದ್ದೆ, ಅನಂತ್ ಕುಮಾರ್ ಹೆಗಡೆ ಅವರನ್ನ A1 ಆರೋಪಿ ಅಂತ ಕರೆಯಲಾಗ್ತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿನ್ನೆ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಅವ್ರನ್ನ ಯಾಕೆ ಬಿಟ್ಟು ಕಳಿಸಿದ್ರು? ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಜು ಯಾಕೆ ಆ ಒಂದು ಕೆಲಸವನ್ನ ಮಾಡಲಿಕ್ಕೆ ಮುಂದಾದ್ರು? ಈಗ ಅನಂತ್ ಕುಮಾರ್ ಹೆಗಡೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಎನ್ನುವಂತಹ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಸ್ವತಃ ಹಲ್ಲೆ ಮಾಡಿ ನಿಂದಿಸಿದ್ದಂತಹ ಅನಂತ್ ಕುಮಾರ್ ಹೆಗಡೆ ಅವರು ಅರೆಸ್ಟ್ ಯಾಕಾಗಿಲ್ಲ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. A2 ಆರೋಪಿ A3 ಆರೋಪಿಯನ್ನ ಅರೆಸ್ಟ್ ಮಾಡಿರುವಂತಹ ಡಬಸ್ಪೇಟೆ ಪೊಲೀಸರು ಮಾಜಿ ಸಂಸದರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಎನ್ನುವಂತಹ ಪ್ರಶ್ನೆ ಮೂಡಿರುವಂತದ್ದು. ಈಗ ಅನಂತ್ ಕುಮಾರ್ ಹೆಗಡೆ ಅವರು ಸಿಗಬೇಕಾಗಿದೆ ಪೊಲೀಸರಿಗೆ. ಸಿಕ್ಕದ ಮೇಲೆ A1 ಆರೋಪಿಯನ್ನು ಬಂಧಿಸಿದ ಹಾಗೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.